ನಮಸ್ತೆ ಎಲ್ಲರಿಗೂ. ನಾನು ಡಾಕ್ಟರ್ ಶ್ರೀ, ಆಯುರ್ವೇದಿಕ್ ಫಿಸಿಷಿಯನ್, ಯೋಗ ಥೆರಪಿ ಎಕ್ಸ್ಪರ್ಟ್. ಇವತ್ತಿನ ಆರೋಗ್ಯ ಭಾರತಂ 4th ಎಪಿಸೋಡ್. ನಾವು ಇವತ್ತು ಸ್ಪೆಷಲ್ ಇಂಗ್ರೀಡಿಯೆಂಟ್ ಗ್ರೀನ್ ದಾಲ್ ಅಂದರೆ ಮುದ್ಗ ಅಂತ ಹೇಳ್ತೀವಿ ಆಯುರ್ವೇದಿಕಲ್ಲಿ. ನಾವು ಏನು ಹೆಸರು ಬೇಳೆ ಇದೆಯಲ್ಲ, ಸಿಪ್ಪೆ ಇರೋ ಅಂಥ ಹೆಸರು ಬೇಳೆ ಇದು ನಾನು ತೊಗೊಂಡಿರೋವಂಥದ್ದು. ಇದಕ್ಕೆ ಆಯುರ್ವೇದಿಕಲ್ಲಿ ತುಂಬ ಹೈ ವ್ಯಾಲ್ಯೂ ಇದೆ. ಆಯುರ್ವೇದಿಕಲ್ಲಿ ಇದಕ್ಕೆ ಮುದ್ಗ ಅಂತ ಹೇಳಿ. ಮುದ್ಗ ಅಂದರೆ ಏನಂತಂದರೆ ಜಾಯ್, ಹ್ಯಾಪಿನೆಸ್ಸನ್ನು ಕೊಡುವಂಥ ಒಂದು ಪಲ್ಸಸ್ ಅಂತ ನಾವು ಕರಿತೀವಿ. ನಾವಿದರಲ್ಲಿ ಪಥ್ಯ ಅಂತ ಹೇಳ್ತೀವಿ ಇದಕ್ಕೆ. ಯಾಕಂತಂದರೆ ಇದನ್ನು ಯಾವುದೇ ಸಿಚುವೇಷನಲ್ಲಿ ಕೂಡ ಯೂಸ್ ಮಾಡ್ಬೋದು. ಅಂದರೆ ಅನಾರೋಗ್ಯದಲ್ಲಿ, ಫೀವರು, ಅಲ್ಸರ್ಸು ಆ ಥರ ಆದಾಗ ಕೂಡ ಇದನ್ನು ತೊಗೊಳ್ಬೋದು. ಬಾಣಂತಿಯಲ್ಲಿ ತೊಗೊಳ್ಬೋದು, ಮಗುಗೂ ಕೂಡ ಕೊಡ್ಬೋದು. ಸೊ ಎಲ್ಲ ಏಜ್ ಗ್ರೂಪ್ ಅವರು ಎಲ್ಲ ಕಂಡೀಷನಲ್ಲಿ ಇದನ್ನು ತೊಗೊಳ್ಬೋದು. ಇದಕ್ಕೆ ಮುದ್ಗ ಅಂತ ಹೆಸರು. ಸೊ ಇವತ್ತು ಇದನ್ನು ನಾವು ಯೂಸ್ ಮಾಡ್ತಿದ್ದೀವಿ. 7 ಬೆನಿಫಿಟ್ಸ್ ಏನಂದರೆ, ಇದು ಪ್ಲ್ಯಾಂಟ್ ಬೇಸ್ಡ್ ಪ್ರೋಟೀನಲ್ಲಿ ಪ್ಲ್ಯಾಂಟ್ ಬೇಸ್ಡ್ ಪ್ರೋಟೀನ್ ಇದೆ ಇದರಲ್ಲಿ. ಮತ್ತು ಹೈ ಫೈಬರ್ ಇದೆ, ಹಾರ್ಟ್ ಹೆಲ್ತ್ಗೆ ಒಳ್ಳೆಯದು, ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ, ವೆಯ್ಟ್ ಕಮ್ಮಿ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ, ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್ಸ್ ಇದೆ, ಬ್ಲಡ್ ಶುಗರ್ ಲೆವೆಲ್ಸ್ನ ಕೂಡ ಇದು ಕಡಿಮೆ ಮಾಡುತ್ತೆ. ಇದು ಹೆಂಗಂದರೆ ನ್ಯಾಚುರಲ್ ಬ್ರೂಮ್ ಅಂತೀವಿ. ಅಂದರೆ ಕರಳಲ್ಲಿರುವಂಥ ಟಾಕ್ಸಿನ್ಸ್ನೆಲ್ಲ ಕರಳಿಗೆ ಸ್ಟ್ರೆಸ್ ಮಾಡದೆ ಇದು ಕರಳಲ್ಲಿರೋ ಕೊಳೆಯನ್ನೆಲ್ಲ ಹೊರಗಡೆ ತೊಗೊಂಡು ಬರುತ್ತೆ. ಸ್ಕಿನ್ ಹೆಲ್ತಿಗೆ ಒಳ್ಳೆಯದು, ಕಾಂಪ್ಲೆಕ್ಷನ್ ಬೆಟರ್ ಆಗುತ್ತೆ. ಮತ್ತು ನಾನು ಆವಾಗಲೇ ಹೇಳ್ದಂಗೆ ಎಲ್ಲ ಸಿಚುವೇಷನಲ್ಲಿ, ಎಲ್ಲ ಏಜ್ ಗ್ರೂಪಲ್ಲಿ ಕೂಡ ಇದನ್ನ ತಿನ್ಬೋದು. ವಿಂಟರ್ಗೆ ಒಂದು ಒಳ್ಳೆ ಪಲ್ಸ್ ಅಂತ ನಾನು ಹೇಳ್ತೀನಿ. ಸೊ ಇವತ್ತು ನಾವು ಒಂದು ಹೆಲ್ತ್ ಮಿಕ್ಸನ್ನು, ಸೊ ಎಸ್ಪೆಷಲಿ ಮಕ್ಕಳು ಸ್ಕೂಲಿಗೆ ಹೋಗುವಾಗ ಬೆಳಗ್ಗೆ ಎದ್ದು ತಿನ್ನೋಕ್ಕೂ ಕೆಲವು ಸತಿ ಪುರ್ಸೊತ್ತಿರಲ್ಲ. ಸೊ ಆವಾಗ ನಮ್ಮ ಮಕ್ಕಳಿಗೆ ಅಥವಾ ಯಾವುದೇ ಏಜ್ ಗ್ರೂಪ್ ಅವ್ರು ಕೂಡ ಈ ಹೆಲ್ತ್ ಮಿಕ್ಸನ್ನು ತೊಗೊಳ್ಬೋದು. ಹೊರಗಡೆಯಿಂದ ತೊಗೊಂಡಿದ್ದಂಥ ಎಂಥ ನ್ಯಾಚುರಲಿ ಇದ್ರೂ, ಎಷ್ಟು ಆರ್ಗ್ಯಾನಿಕ್ ಇದ್ದರೂ ಸ್ವಲ್ಪ ಮಟ್ಟಿಗೆ ಪ್ರಿಸರ್ವೇಟಿವ್ಸ್, ಕೆಮಿಕಲ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ಮನೆಯಲ್ಲೇ ಮಾಡ್ಕೊಳ್ಳೋಂಥ ಸಿಂಪಲ್ಲಾಗಿ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸಿಂದ ಇದನ್ನು ಮಾಡ್ಕೊಳ್ಳೋಣ. ಸೊ ನಾನು 1 ಕಪ್ ಆಗೋಷ್ಟು ಸಿಪ್ಪೆ ಇರುವಂಥ ಮೂಂಗ್ ದಾಲ್ ಹೆಸರು ಬೇಳೆಯನ್ನು ತೊಗೊಂಡಿದ್ದೀನಿ. ಇದು ಪಿತ್ತ ಮತ್ತು ಕಫವನ್ನು ಕಡಿಮೆ ಮಾಡುತ್ತೆ. ಸ್ವಲ್ಪ ಇದು ಬಾಡಿಯಲ್ಲಿ ವಾಯು ಜಾಸ್ತಿ ಮಾಡುತ್ತೆ. ಅದಕ್ಕೆ ನಾನು ತುಪ್ಪದಲ್ಲಿ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ನಾನು ಇದನ್ನು ಹುರ್ಕೊಂಡಿದ್ದೀನಿ. ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ. ಸ್ವಲ್ಪ ಮಟ್ಟದಲ್ಲಿ ನಾನು ವಾಲ್ನಟ್ ಕೂಡ ತೊಗೊಂಡಿದ್ದೀನಿ. ಇದು ಕಹಿ ಬರುತ್ತೆ, ಕೆಲವು ಸತಿ ಮಕ್ಕಳು ಕುಡಿಯೋಲ್ಲ, ಅದಕ್ಕೆ ಸ್ವಲ್ಪನೇ ತೊಗೊಂಡಿದ್ದೀನಿ. ಬಾದಾಮಿ, ಗೋಡಂಬಿ ಕೂಡ ನಾನು, ಯಾಕಂದರೆ ಇದನ್ನು ಮತ್ತೆ ಕುದಿಸೋಷ್ಟೇನಿಲ್ಲ, ಹಾಲು ಒಳಗಡೆ ಮಿಕ್ಸ್ ಮಾಡಿ ಕುಡಿಯುವಂಥದ್ದು. ಹಾಗಾಗಿ ನಾನು ಡ್ರೈ ಫ್ರೂಟ್ಸನ್ನು ಕೂಡ ಹುರ್ಕೊಂಡಿದ್ದೀನಿ. ಮತ್ತು 1 ಕಪ್ ಆಗೋಷ್ಟು ಸಿಪ್ಪೆ ಇರೋವಂಥ ಹೆಸರು ಬೇಳೆ. ಇದಕ್ಕೆ ನಾನು ಅರ್ಧ ಕಪ್ಪಷ್ಟು ಮಿಲ್ಕ್ ಪೌಡರ್ ತೊಗೊಂಡಿದ್ದೀನಿ. ಅರ್ಧ ಕಪ್ಪಷ್ಟು ಕಲ್ಸಕ್ಕರೆ ಪುಡಿ. ಈ ಜಾಗದಲ್ಲಿ ನೀವು ಬ್ರೌನ್ ಶುಗರ್ ಅಥವಾ ಬೆಲ್ಲನ ಕೂಡ ತೊಗೊಳ್ಬೋದು. ಬೆಲ್ಲ ತೊಗೊಂಡ್ರೆ ಏನಾಗುತ್ತೆ, ನೀವು ಇನ್ ಕೇಸ್ ಬಿಸಿ ಹಾಲಲ್ಲಿ ಸೇರಿಸ್ಬಿಟ್ರೆ ಹಾಲು ಒಡೆದೋಗುತ್ತೆ. ಸೊ ಹಾಗಾಗಿ ನಾನು ಇಲ್ಲಿ ಕಲ್ಸಕ್ಕರೆ ಪುಡಿಯನ್ನು ತೊಗೊಂಡಿದ್ದೀನಿ. ಸ್ವಲ್ಪ ಮಟ್ಟದಲ್ಲಿ ಒಂದು 4-5 ಎಳೆ ಆಗೋಷ್ಟು ಕೇಸರಿ ತೊಗೊಂಡಿದ್ದೀನಿ. ವಿಂಟರಲ್ಲಿ ಕೇಸರಿ ತುಂಬ ಒಳ್ಳೆಯದು, ಇಮ್ಯುನಿಟಿ ಜಾಸ್ತಿ ಮಾಡೋದಕ್ಕೆ, ಸ್ಕಿನ್ ಕಾಂಪ್ಲೆಕ್ಷನ್ ಬೆಟರ್ ಮಾಡೋದಕ್ಕೆ. ಯಾಕೆಂದರೆ ತುಂಬ ಡ್ರೈ ಆಗ್ತಿರುತ್ತೆ ವಿಂಟರಲ್ಲಿ ಸ್ಕಿನ್. ಸೊ ಇದೆಲ್ಲನೂ ನಾವು ಏನು ಮಾಡೋಣ, ಇದು ಆಲ್ರೆಡಿ ನಾನು ಪುಡಿ ಆಗೋಗಿದೆ. ಸೊ ನಾವು ಈ ಹೆಸರು ಬೇಳೆನ ಮತ್ತು ಡ್ರೈ ಫ್ರೂಟ್ಸನ್ನು ಕೇಸರಿ ಜೊತೆಗೆ ನಾನು ಮಿಕ್ಸಿ ಜಾರಲ್ಲಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಪೌಡರ್ ಮಾಡ್ಕೊಂಡಿದ್ದೀನಿ ಡ್ರೈ ಫ್ರೂಟ್ಸ್ ಮತ್ತು ಹೆಸರು ಬೇಳೆನ. ಇದನ್ನು ಸ್ವಲ್ಪ ಜರಡಿ ಹಿಡ್ಕೊಳ್ತೀನಿ. ಜರಡಿ ಹಿಡಿದೇ ಯೂಸ್ ಮಾಡ್ಬೋದು, ಬಟ್ ಮಕ್ಕಳಿಗಂತ ನಾನು ಜರಡಿ ಹಿಡಿಯೋಣ. ಸ್ವಲ್ಪ ಇಲ್ಲಾಂದರೆ ಸ್ವಲ್ಪ ಬಾಯಿಗೆ ಇದು ಬಂದರೆ ಮಕ್ಕಳು ಕುಡಿಯೋದಿಲ್ಲ. ಹಾಗಾಗಿ ಇದನ್ನು ಸ್ವಲ್ಪ ಜರಡಿ ಹಿಡ್ಕೊಳ್ತೀನಿ. ನಾನು ಜರಡಿ ಹಿಡ್ಕೊಂಡಿದ್ದೀನಿ. ಇದನ್ನು ನಾನು ಅಕ್ಕಿ ರೊಟ್ಟಿ ಅಥವಾ ದೋಸೆಗೆ ನಾನು ಇದನ್ನು ಏನು ಕೋರ್ಸ್ ಪೌಡರ್ ಉಳಿದಿದೆ ಅದನ್ನು ಹಾಕ್ಕೊಳ್ತೀನಿ. ಕೆಳಗಡೆ ಫೈನ್ ಪೌಡರ್ಗೆ ನಾವು ಉಳಿದಿದ್ದೆಲ್ಲ ಇಂಗ್ರೀಡಿಯೆಂಟ್ಸ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಕಲ್ಸಕ್ಕರೆ ಪುಡಿ, ಮಿಲ್ಕ್ ಪೌಡರು ಆಪ್ಷನಲ್ಲು, ನಾನು ಮಕ್ಳಿಗೋಸ್ಕರ ಮಾಡ್ತಿರೋದು ಅಂತ. ಟೇಸ್ಟು ಯೂಶ್ವಲಿ ನಮ್ಮ ಮಕ್ಕಳಿಗೆ ಬೂಸ್ಟು, ಬೋರ್ಮಿಟಾ, ಹಾರ್ಲಿಕ್ಸ್ ಆ ಥರ ಕುಡ್ದು ಅಭ್ಯಾಸ ಇರುತ್ತೆ. ಸೊ ನಾವು ಮನೇಲಿ ಏನಾರು ಮಾಡಿದಾಗ ಆ ಫ್ಯಾಕ್ಟ್ರಿ ಏನು ಪುಡಿ ಇದೆ ಅದಕ್ಕೆ ಅಟ್ಲೀಸ್ಟ್ ನಿಯರ್ ಬೈ ಆದರೂ ಮಾಡಿಲ್ಲ ಅಂದರೆ ಮಕ್ಕಳಿಗೆ ಗೊತ್ತಾಗ್ಬಿಡುತ್ತೆ. ಸೊ ಹಂಗಾಗಿ ಆ ಮಕ್ಕಳಿಗೆ ಗೊತ್ತಾಗಬಾರ್ದು ಅನ್ನೋದಕ್ಕೋಸ್ಕರ ಇದನ್ನು ನಾನು ಮಿಕ್ಸ್ ಮಾಡಿದ್ದೀನಿ. ಮಿಲ್ಕ್ ಪೌಡ್ರು ನೀವು ಬೇಕಿದ್ದರೆ ಹಾಕ್ಕೊಳ್ಬೋದು, ಬೇಡದ್ರೆ ಬಿಡ್ಬೋದು. ಇಷ್ಟೇ ಇದು. ಇದನ್ನು ಬಿಸಿ ಹಾಲು ಅಥವಾ ನೀರಿಗೆ ಹಾಕ್ಕೊಂಡು ಕುಡಿಯೋದು. ಇಟ್ಸ್ ಅ ವೆರಿ ಗುಡ್ ಹೆಲ್ತ್ ಡ್ರಿಂಕ್. ಇದನ್ನು ನೀವೆಲ್ಲ ಪ್ರಯೋಗ ಮಾಡಿ ಟೇಸ್ಟ್ ಹೇಗಿತ್ತು, ಮನೆಯವ್ರಿಗೆಲ್ಲ ಹೇಗೆ ಅನ್ನಿಸ್ತು ಅಂತ ನನಗೆ ತಿಳಿಸಿ. ಥ್ಯಾಂಕ್ ಯು. ಸಿ ಯು ವಿತ್ 1 more ಎಪಿಸೋಡ್. ನೋಡಿ, ನಮ್ಮದು ಪುಡಿ ರೆಡಿ ಆಯಿತು. ಬರೀ ಬಾಯಿಗೆ ತಿಂದ್ರೇ ತುಂಬ ಚೆನ್ನಾಗಿದೆ. ಹಾಲಲ್ಲಿ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಮಾಡ್ಕೊಳ್ಳಿ, ಎಂಜಾಯ್ ಮಾಡಿ. ಥ್ಯಾಂಕ್ ಯು.